ಬಡವರು ಹಂಗಿವೇನು ಚಿನ್ನ ಕೊಟ್ಟು ನಾವೇಳು ಇರೋ ಗಂಟ ಬಟ್ಟೆ ಬರೆ ಪ್ರತಿ ಒಂದು ನಾವು ದಾರಿ ಎರ್ದು ಹಂಗೆ ಅವ್ರ ಅತ್ತೆ ಹೇಳಿ ಮೊಯ್ದ ಅವ್ರ ಗಂಡ ಎಲ್ಲ ಸೇರ್ಕೊಂಡು ವರ್ದಸಣೆ ಇಸ್ಕೊಬ ಕಿರುಕುಳ ಕೊಡ್ತಿದ್ರು ಅಷ್ಟು ವರ್ಷದಿಂದ ನಾವು ಕೊಟ್ಟು ಎಲ್ಲನೂ ಸಾಕಾಗಿತ್ತು. ಇವಾಗ ತಾಲಿನೂ ಸುಧಾ ಕಿತ್ಕೊಬಿಟ್ಟಿದೆ. ನನ್ನ ಮಗಳು ತಾಲಿ ಕೊಡ್ಲಾಕಂಡು ಅಂದ್ರು ಎಲ್ಲ ಗ್ರಾಮ ಸೇಲ್ ಮೇಲೆ ಬಂದು ತಾಲಿ ಹಾಕಿದ್ಮೇಲೆ ತಿರ್ಗಾ ನಾತೋತು ಒಂದು ಹೊತ್ತೆ ಸೇರ್ಕೊಂಡು ರುದ್ರೇಸ್ ನೆಡ್ತಿ ನಮ್ಮ ಬೀಕ್ತಿ ನಾವು ಚಂದ ಮೈದ ನಾನು ಹೊಳಿ ಮೇಲೆ ಸೇರ್ಕೊಂಡು ಹೊಡೆದ್ಬಿಟ್ಟು ಚಿತ್ರಹಿಂಸೆ ಕೊಟ್ಟು ಅವ್ರ ಊರಾಗ ಕೊಳಕ ಹಾಕ್ಬಿಟ್ಟು ಅವ್ಳ ಮದುವೆ ಹತ್ತಿಂದ ನಾವು ಪ್ರತಿ ಒಂದುವೆ ಹಸಿಟ್ಟು ತವಿಂದ್ವೆ ಖಾರ ಪುಡಿ ತವಿಂದು ಪ್ರತಿ ಒಂದು ತಗೊಂಡೋಗಿ ನಾವು ಕೊಡೋವು ಸಹ ಅವ್ನಿಗೆ ಏನು ತಂದು ಕೊಡ್ತಿಲ್ಲ ಏನಾರ ಕೇಳೋಣ ತಂದು ಕೊಡಿಕ್ಲ ನನ್ನ ಮಗಳು ಅಷ್ಟು ಬರ್ಗೇಟಿ ಅಷ್ಟೊಂದು ಕಷ್ಟ ಕೊಟ್ಟ ಸಹ ನಾವು ಇರೋ ಗಂಟ ಮಾಡ್ತಿಕೊಂತ ಮಾಡಿದ್ರೆ ಹೆಂಗೋ ವನವಾಸ ಹತ್ತಿದ್ಲು ಆ ವನವಾಸದ್ರು ಬಿಡ್ದೇನೆ ಒಂದು ಹೊತ್ತೇಲಿ ಕರ್ಕೊಂಡೋಗಿ ಕೊಲೆ ಮಾಡವನೆ. ಮದುವೆ ಮಾಡಿ 6 ವರ್ಷ ಆಯಿತು. 6 ವರ್ಷದಿಂದ ಇದೇ ಕಷ್ಟ ಕೊಟ್ಟು ಇದೇ ಶಿಕ್ಷೆ ಕೊಟ್ಟ. ನನ್ನ ಗಂಡ ಕೇಳ್ತ್ಕೊಂಬ ನನ್ನ ಗಂಡನಿಗೆಲ್ಲ ಕೆಡಿಕೊಂಡು ಹೊಡೆದ. ನನ್ನ ಗಂಡನಿಗೆಲ್ಲ ಮೂಗೆ ರಕ್ತ ಬರ್ಸಿ ಊರು ಗ್ರಾಮಸ್ಥರು ಎಲ್ಲ ಹೇಳಿದ್ರು. ಹಿಂಗೆ ಮದುವೆ ಮಾಡಿದಾಗ 90 ಗ್ರಾಮ್ ಕೊಟ್ಟಿದ್ದು ತಿರ್ಗಾ 80 ಗ್ರಾಮ್ ಮತ್ತು ತಿರ್ಗಾ ಈಸ್ಕಬ ಅಂತ ನನ್ನ ಮಗಳು ಕೊಡಬಾರ್ದು ಕೊಟ್ಟು ಈಗ 60,000 ವರದಕ್ಷಿಣೆ ಕೊಟ್ಟು ಇನ್ನು ಇಲ್ಲಿ ಗಂಟ ಬಟ್ಟೆ ಬರೆ ಮಕ್ಕಳು ಬಾ ಅಂತಾನೆ ಇಲ್ಲಿ ಗಂಟ ಕಷ್ಟ ಸುಖ ಎಲ್ಲನೂ ನೋಡ್ದ ಪ್ರತಿ ಒಂದು ನೋಡ್ದ. ಅವ್ಳಿಗೆ ಇವತ್ತು ಗಂಟ್ಲು ಈಗ ಬಂದಲ್ಲ ಶುಕ್ರವಾರ ಆವತ್ತುವೆ ಹಸಿಡು ತವಿಂದು ಖಾರ ಪುಡಿ ತವಿಂದು ಪ್ರತಿ ಒಂದು ಚಾಪ್ಲಿ ತವಿಂದು ತೆಗೆದು ಕೊಡ್ತೀವಿ ತಮಗೂ ಗಟ್ಟು ತವಿಂದುವೆ. ಅಲ್ಲಿಂದ ನನ್ನ ಮಗಳು ಅವ್ವ ನಾನು ಬಾಳ್ತೀನಿ ಏನೇ ಕಷ್ಟ ಬಂದ್ರು ಎಂದು ನಾನು ಇದೇ ಮನೆ ಬಾಳ್ತೀವಿ ಎಂದು ಆಗ 8 ಗಂಟೆ ಹೊತ್ತಲ್ಲಿ ಫೋನ್ ಮಾಡಿದ್ವು. ನಾನು ಕೂಡ ಚೆನ್ನಾಗಿ ಮಾತಾಡ್ಬಿಟ್ಟು ಮಣಿಕೊಂಡು ಇನ್ನು ಬೆಳ್ಕರೋದಕ್ಕೆ ಫೋನ ಎತ್ತು ಇದು ಯಾಕೆ ನನ್ನ ಮಗಳು ಮಾಡು ಅಂತ ಫೋನ್ ಮಾಡ್ದು ಮಾಡೋದು ಕೇಳಿ ಮಗ ಎತ್ತದ ಇದೇನವ ನಿಮ್ಮ ಅವ್ವ ಎಲ್ಲ ಅಂದಕ್ಕೆ 5 ಗಂಟೆ ನತ್ತಿಂದ ಅವ್ವ ಕಾಣ್ತಾ ಇಲ್ಲ ಅಂದ್ಲು. ನನಗೆ ಯಾಕೋ ಜೀವ ನಿಲ್ಲೋ ನನ್ನ ಮಗಳಿಗೆ ಇಷ್ಟ ಎಲ್ಲ ಮಾಡಿ ನಾವು ಬಡವರು ಕೂಲಿ ಮಾಡಿ ಅಷ್ಟು 50 ಗ್ರಾಮ್ ಚಿನ್ನ ಕೊಟ್ಟು 60,000 ರೂಪಾಯಿ ವರದಕ್ಷಿಣೆ ಕೊಟ್ಟು ಇಲ್ಲಿ ಗಂಟ ಕಷ್ಟ ಸುಖ ಎಲ್ಲ ನೋಡ್ದು. ಇಲ್ಲಿಗೆ ಬಂದು ನೋಡೋದಕ್ಕೆ ಅವ್ರ ಅತ್ತೆ ಇತ್ತಿಲ್ಲ ಅವ್ನಿತ್ತಿಲ್ಲ ಅವ್ರ ಅತ್ತೆ ಎಲ್ಲ ಇದ್ಲು. ನನ್ನ ಮಗಳು ಎಲ್ಲ ಅಂದಕ್ಕೆ ನನ್ನ ಮಗನ ಮೇಲೆ ಜಗಳಕ್ಕೆ ಹೋದ್ಲು. ಇಷ್ಟು ಜನ ಸೇರ್ಕೊಂಡು ಕೊಲೆ ಮಾಡಿ ಅಲ್ಲಿ ನೀರು ಇಲ್ದೋಗಿ ಬಾವಿಗೆ ಗಿಡ ಸಂದಿಗೆ ಹಾಕ್ಬಿಟ್ಟಿದ್ರು ನನ್ನ ಮಗಳು. ನಾನು ಬಾವಿ ಇಷ್ಟು ಮಾಡಿ ನಾನು ಇನ್ನೇನು ಮಾಡಬೇಕಾಯ್ತು ನೀವೇ ಹೇಳ್ರಿ ನಮ್ಮ ಕಷ್ಟ ನೀವು ಅರ್ಥ ಮಾಡ್ಕರಿ. ನಾನು ಇಷ್ಟು ಕಷ್ಟ ಬಿದ್ದು ನನ್ನ ಮಕ್ಳು ಇವತ್ತು ಹಿಂಗೆ ಕೊಲೆ ಮಾಡಿದ್ರೆ ಯಾರು ಸುಮ್ಮನಾದರು ತಿರ್ಗಾ ಬಂತ ಶುಕ್ರವಾರ ಸಂದೆಯಲ್ಲಿ ಅನ್ನಂತೆ ನಮ್ಮ ಅಪ್ಪರಿ ಎಲ್ಲಿ ಗಂಟ ಮಾಡೋರು ಒಂದಕ್ಕೆ ತಾಲೆಲ್ಲ ಕಿತ್ಕೊಂಡು ಹೊಡೆದು ಬಡ್ದು ಎಲ್ಲನೂ ಮಾಡಿದ್ರು. ಇವು ಶಿವಕುಮಾರ್ ಅಂತ ಹೋಗಿ ಒಪ್ಸಿರಂತೆ ಅನ್ನಪ್ಪನಿಗೆ ಅವರೆಲ್ಲ ಬಂದು ಹೇಳ್ರು ಯಾರು ಮಾತನ್ನ ಕೇಳ್ದೆ ನನ್ನ ಮಗಳಿಗೆ ಚಿಕ್ಸಿ ಬಂದನ ಕೊಟ್ಟು ಒಂದು ಹೊತ್ತಲ್ಲಿ ಹೊಡೆದ್ಬಿಟ್ಟು ತಗೊಂಡೋಗಿ ಆ ಕೊಳಕೆ ಹಾಕ್ಬಿಟ್ಟ ಕಣಪ್ಪ. ಅವಳನ್ನ ಬೀಗ್ತೀನಿವೆ ಮೊನ್ನೆ ದಿವಸ ಹೊಡೆದಂತೆ ಹೊತ್ತು ವರದಕ್ಷಿಣೆ ಬಂತ ಈಗೂ ಹೊಡೆಯೋದು ಮೈದ ಆ ರುದ್ರೇಶನ ಎತ್ತಿ ಮಾತು ಕಟ್ಕೊಂಡು ನನ್ನ ಮಗಳಿಗೆ ಕೊಡಬಾರ್ದು ಕಷ್ಟ ಕೊಟ್ಟರು ಕಣಪ್ಪ. ರುದ್ರೇಶ ನಮ್ಮ ಹೆಸರು ತಾಯಮ್ಮ ಇಷ್ಟು ಕಷ್ಟ ಕೊಟ್ಟು ಕಣಪ್ಪ. ನನ್ನ ಮಗಳಿಗೆ ನ್ಯಾಯ ಕೊಡಬೇಕು. ನಾವು ಬಡವರು ಕೂಲಿ ಮಾಡಿ ಚೆನ್ನಾಗಿ ಮಾಡೋದಲ್ಲಪ್ಪ ನಾವು. ಇನ್ನು ಯಾರು ಈ ಥರ ತಾಯಿ ಅಪ್ಪವ ಯಾರು ಮಾಡೋದು ನೀವೇ ಹೇಳ್ರಪ್ಪ. ಇನ್ನೂ ಮಾಡೋಕ್ಕಾದ್ರಪ್ಪ ನಮ್ಮ ಕೈಲಿ ಇನ್ನೂ ಮಾಡ್ದ ವರದಕ್ಷಿಣೆ ಕಿರ್ಕುಳ ಮದುವೆ ಆಯ್ತು ಕೊಟ್ಟು ನಮಗೂ ಸಾಕಾಗದೆ ಎಷ್ಟು ಅಂತ ಕೊಡಿಕಾದು ಹಿಂಗೆಲ್ಲ ಮಾಡ್ದ ನನ್ನ ಮಗಳನ್ನ